ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತರನ್ನ ನ್ಯಾಯಾಧೀಶರ ನಿವಾಸದ ಮುಂದೆ ಹಾಜರುಪಡಿಸಲಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ವಿವರ ಕೂಡ ಬರ್ತಾ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಉಗ್ರರನ್ನ ಹಾಜರುಪಡಿಸಿದ ಎನ್ಐಎ ಅಧಿಕಾರಿಗಳು ಜಡ್ಜ್ ಮುಂದೆ ಮುಸಾವಿರ್ ಮತ್ತು ಅಬ್ದುಲ್ ಮತೀನನ್ನು ಈಗಾಗಲೇ ಹಾಜರುಪಡಿಸಲಾಗಿದೆ. ಇದರ ಜೊತೆಗೆ ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಹೆಚ್ಚಿನ ತನಿಖೆಗೋಸ್ಕರ ಎನ್ಐಎ ಈಗ ನ್ಯಾಯಾಧೀಶರ ಮುಂದೆ ಅರ್ಜಿ ಸಲ್ಲಿಸುತ್ತೆ. ಅದಾದ ಬಳಿಕ ವಾದ ಪ್ರತಿವಾದ ಆಗುವಂಥ ಸಾಧ್ಯತೆ ಇರುತ್ತೆ. ಹೆಚ್ಚಿನ ತನಿಖೆಗೋಸ್ಕರ ಸುಮಾರು 15 ದಿನಗಳ ಕಾಲ ವಶಕ್ಕೆ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಗಮನಿಸಿ ಅಧಿಕಾರಿಗಳು ಅಥವಾ ಇನ್ಫ್ಯಾಕ್ಟ್ ಲಾಯರ್ಗಳು ಏನು ವಾದ ಮಾಡ್ತಾರೆ ಅದನ್ನು ಆಧರಿಸಿ ನ್ಯಾಯಾಧೀಶರು ತನಿಖೆಗೆ ನೀಡುವಂಥ ಸಾಧ್ಯತೆ ಹೆಚ್ಚಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಅಫ್ಕೋರ್ಸ್ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಎನ್ಐಎ ಅಧಿಕಾರಿಗಳೇನಾದ್ರು ಅರ್ಜಿ ಹಾಕಿದ್ದಾರಾ ಅವರ ವಶಕ್ಕೆ ಪಡೆಯೋ ನಿಟ್ಟಿನಲ್ಲಿ? ಪ್ರಮೋದ್, ಪ್ರಮುಖ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಇಬ್ಬರು ಆರೋಪಿಗಳಾಗಿರ್ತಕ್ಕಂಥ ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ ಹುಸೇನ್ ನನ್ನ ಇಬ್ಬರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದೇನು ಕೆಲವೇ ಕ್ಷಣಗಳಲ್ಲಿ ಅವರಿಬ್ರು ಕೂಡ ನ್ಯಾಯಾಧೀಶರ ನಿವಾಸಕ್ಕೆ ಅವರಿಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಕರೆತಂದಿರತಕ್ಕಂಥದ್ದು. ಪೊಲೀಸರ ಭದ್ರತೆಯ ಆರೋಪಿಗಳನ್ನ ಕರೆತಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸಾಮಾನ್ಯವಾಗಿ ಹಿಂದಿನ ಪ್ರಕರಣಗಳಿಗೂ ಕೂಡ ಗಮನಿಸೋದಾದ್ರೆ ಸಾಕಷ್ಟು ವಿಚಾರಗಳನ್ನ ಅವರಿಂದ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಸಾಕಷ್ಟು ದಾಖಲಾತಿಗಳನ್ನು ಕೂಡ ಸಂಗ್ರಹಿಸಬೇಕಾಗಿದೆ. ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಅವರ ವಕೀಲರ ಮುಖಾಂತರ ಪ್ರಸನ್ನ ಕುಮಾರ್ ಅವರ ಮುಖಾಂತರ ನ್ಯಾಯಾಧೀಶರ ಎದುರಿನಲ್ಲಿ ಮನವಿಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆರೋಪಿಗಳ ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ತಯಾರಿಗಳನ್ನ ಅವರ ಪರ ವಕೀಲರು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮೋದ್, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಕೆಲವೊಂದಿಷ್ಟು ಟೆಕ್ನಿಕಲ್ ಟ್ರೇಸ್ಗಳನ್ನು ಮಾಡಲಾಗಿದೆ ಶಿವಪ್ರಸಾದ್. ಹೀಗಾಗಿ ಇನ್ನಷ್ಟು ವಿವರ ಸಹಜವಾಗಿಯೇ ಕಲೆ ಹಾಕಬೇಕಾಗತ್ತೆ. ಹೀಗಾಗಿ ಮುಂದಿನ ಸಂದರ್ಭದಲ್ಲಿ ಮಹಜರ್ ಪ್ರಕ್ರಿಯೆ ಕೂಡ ಮಾಡಬೇಕಾಗತ್ತೆ. ಅವರನ್ನು ಅಲ್ಲಿ ಕರ್ಕೊಂಡೋಗಿ ಮಹಜರ್ ಮಾಡಿ ಆನಂತರ ಇನ್ನಷ್ಟು ವಿವರವನ್ನು ಕಲೆ ಹಾಕಬೇಕಾಗುತ್ತೆ. ಆ ಪ್ರಕ್ರಿಯೆಗಳು ಹೇಗಿರ್ಬೋದು? ಈಗಾಗಲೇ ತನಿಖೆಗೆ ಸಂಬಂಧಪಟ್ಟಂತೆ ಅವ್ರು ವಶಕ್ಕೆ ಪಡೆದ ಮೇಲೆ ಅಫ್ಕೋರ್ಸ್ ಆ ಎಲ್ಲ ಪ್ರಕ್ರಿಯೆಗಳಾಗ್ಬೋದಾ? ಪ್ರಮೋದ್, ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಂತ ಬಳಿಕ ಆರೋಪಿಗಳನ್ನ ಮಹಜರು ಪ್ರಕ್ರಿಯೆಯನ್ನು ನಡೆಸಬೇಕಿತ್ತು. ಅಂದ್ರೆ ಈ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತೆ ಈಗಾಗಲೇ ಆ ಘಟನೆ ನಡೆದ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಗೆ ಕೂಡ ಅಲ್ಲೂ ಕೂಡ ಮಹಜರು ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಆರೋಪಿಗಳನ್ನ ಕರೆದೊಯ್ದು ತದನಂತರದಲ್ಲಿ ಉಳಿದಂತೆ ಈ ಒಂದು ಕೃತ್ಯವನ್ನ ಎಲ್ಲಿ ಎಸಗಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ರು, ಅಂದ್ರೆ ಸಾಮಗ್ರಿಗಳನ್ನ ಎಲ್ಲೆಲ್ಲಿ ಪಡ್ಕೊಂಡಿದ್ರು, ಈ ಇತರೆಡೆಗಳಲ್ಲೂ ಕೂಡ ಕರ್ಕೊಂಡು ಹೋಗಿ ಮಹಜರು ನಡೆಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇಬ್ಬರು ಆರೋಪಿಗಳೇನಿದ್ರೆ ಇವರಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಇವರ ವಿರುದ್ಧ ಆರೋಪಗಳನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಬೇಕಿರುತ್ತೆ. ಪ್ರಮುಖವಾಗಿ ಮಹತ್ವವಾಗಿ ಎನ್ಐಎ ಅಧಿಕಾರಿಗಳ ತನಿಖೆ ಯಾವ ರೀತಿ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಪೊಲೀಸರು ಕೂಡ ನಡೆಸುವಂತ ತನಿಖೆಗಿಂತ ವಿಭಿನ್ನವಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಪ್ರಮುಖವಾಗಿ ಟಿವಿನಿಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ಮೂಲಕ ಹೇಳೋದಾದ್ರೆ ಎನ್ಐಎ ಅಧಿಕಾರಿಗಳು ಪ್ರಮುಖವಾಗಿ ಎಲ್ಲಾ ಆರೋಪಿಗಳನ್ನ ನಮ್ಮ ಪೊಲೀಸರು ಮೊದಲಿಗೆ ಅರೆಸ್ಟ್ ಮಾಡಿ ತದನಂತರದಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರೆ ಎನ್ಐಎ ಅಧಿಕಾರಿಗಳ ತನಿಖಾ ಒಂದು ಹಂತವೇ ಬೇರೆ ಇರುತ್ತೆ. ಅವರ ಒಂದು ವಿಭಿನ್ನವಾಗಿ ತನಿಖೆಯನ್ನ ಮಾಡ್ತಾರೆ. ಮೊದಲು ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಆರೋಪಿಗಳ ವಿರುದ್ಧ ಇರತಕ್ಕಂಥ ಸಾಕ್ಷ್ಯಗಳೆಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ತದನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಬಹುದು. ಟಿವಿನಿಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಒಂದಷ್ಟು ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಅಬ್ದುಲ್ ತಾಹಾ ಏನಿದ್ದಾನೆ, ಅಬ್ದುಲ್ ಮತೀನ್ ತಾಹಾ, ಇವನ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಇವರ ವಿರುದ್ಧ ಆರೋಪಗಳನ್ನ ಸಾಬೀತು ಮಾಡಬೇಕಾದ್ರೆ ಸಾಕ್ಷ್ಯಗಳು ಪ್ರಮುಖವಾಗಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ನಿಟ್ಟಿನಲ್ಲಿ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಕಲೆ ಆಗ್ತವೆ. ಪ್ರೈಮರಿ ಎವಿಡೆನ್ಸ್ ಗಳನ್ನು ಏನು ಕಲೆಕ್ಟ್ ಮಾಡಿರ್ತಾರೆ ಇವು ಕೂಡ ಸಾಕಷ್ಟು ಸಾಕ್ಷ್ಯವಾಗಿ ಪರಿಣಮಿಸುತ್ತೆ. ತದನಂತರದಲ್ಲಿ ಪ್ರಿಲಿಮಿನರಿ ಎವಿಡೆನ್ಸ್ ಗಳಿಗೆ ಸೇರಿದಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಎಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತದನಂತರದಲ್ಲಿ ಇವರ ವಿರುದ್ಧ ಆರೋಪಗಳನ್ನ ಸಾಬೀತು ಮಾಡಬೇಕಾಗಿರುತ್ತೆ. ಎಲ್ಲ ಪ್ರಕ್ರಿಯೆಗಳು ಕೂಡ ಸಾಕಷ್ಟು ಕಾಲಾವಕಾಶ ಹಿಡಿಯುತ್ತೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನಷ್ಟೇ ಅವರಿಂದ ಪಡೆದುಕೊಳ್ಳಲು ಸಾಧ್ಯವಾಗಿರುತ್ತೆ. ತದನಂತರದಲ್ಲಿ ಅವ್ರಿಗೂ ಕೂಡ ರೆಸ್ಟ್ ಮಾಡುವಂತ ಸಲುವಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ದಿನಗಳ ಕಾಲ ಏನು ಉಳಿದುಕೊಂಡಿದ್ರು ಅಲ್ಲಿನ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಒಂದಷ್ಟು ದಾಖಲಾತಿಗಳನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಮಾರ್ಚ್ 10ರಂದು ಘಟನೆ ಸಂಭವಿಸಿದಾಗಿಂದ ಹಿಡಿದು ಇದುವರೆಗೂ. ಓಕೆ, ಧನ್ಯವಾದ ಶಿವಪ್ರಸಾದ್ ಎಲ್ಲ ಮಾಹಿತಿಗಾಗಿ.